ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಅರ್ಥಶಾಸ್ತ್ರ ನಿಮ್ಮ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ವಿಭಾಗಗಳಲ್ಲಿ ಅರ್ಥಶಾಸ್ತ್ರ ಒಂದು ವಿಭಾಗ ಸಹ ಒಂದು. ಈ ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಪಾಠ ಅರ್ಥಶಾಸ್ತ್ರದ ಪರಿಚಯ. ಅರ್ಥಶಾಸ್ತ್ರದ ಪರಿಚಯ ಈ ಪಾಠದಲ್ಲಿ ನಾವು ಕಳೆದ ತರಗತಿಯಲ್ಲಿ ನಿನ್ನೆಯ ತರಗತಿಯಲ್ಲಿ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವ್ಯಾವ ಮೂಲ ಪರಿಕಲ್ಪನೆಗಳು? ಸರಕು ಮತ್ತು ಸೇವೆಗಳು, ಎರಡನೇ ಉತ್ಪಾದಕರು ಎಂದರೆ ಯಾರು, ಗ್ರಾಹಕರು ಎಂದರೆ ಯಾರು, ಮತ್ತು ಈ ವಿತರಕರು, ಇವುಗಳ ಬಗ್ಗೆ, ಈ ಕಲ್ಪನೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನಂತರ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಏನ್ ಅರ್ಥಶಾಸ್ತ್ರ ಅಂದ್ರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅವರು ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತ ಕರೆದ್ರು ಆಡಮ್ ಸ್ಮಿತ್. ಅದರಿಂದ ಅವ್ರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ. ನಂತರ ಈ ಆಲ್ಫ್ರೆಡ್ ಮಾರ್ಷಲ್ ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಏನ್ ಹೇಳ್ತಾರೆ ಅರ್ಥಶಾಸ್ತ್ರಜ್ಞರು ಆಲ್ಫ್ರೆಡ್ ಮಾರ್ಷಲ್ ಅವರು ಅಂತಂದ್ರೆ, ಜನರ ಸಾಮಾನ್ಯ ವ್ಯವಹಾರವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ನಂತರ ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೂ ಸವಿಸ್ತಾರವಾಗಿ ನಾವು ಹೇಳೋದಾದ್ರೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ, ಮಾನವನ ಅಪರಿಮಿತ ಬಯಕೆಗಳನ್ನ ಅಪರಿಮಿತ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಮಿತ ಸಂಪನ್ಮೂಲವನ್ನ ಹೇಗೆ ಬಳಕೆ ಮಾಡಿಕೊಳ್ಳುವುದು ಎಂದು ತಿಳಿಸಿಕೊಡುವುದನ್ನೇ ನಾವು ಅರ್ಥಶಾಸ್ತ್ರ ಅಂತೇಳಿ ಕರೀತೀವಿ. ಅಂದ್ರೆ ಮಾನವನ ಬಯಕೆಗಳ ಆ ಅಪರಿಮಿತವಾದ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಲು ಮಿತ ಸಂಪನ್ಮೂಲವನ್ನು ಹೇಗೆ ಬಳಸಿಕೊಳ್ಬಹುದು ಎಂದು ತಿಳಿಸಿಕೊಡುವುದನ್ನೇ ನಾವು ಅರ್ಥಶಾಸ್ತ್ರ ಅಂತ ಕರೀತೀವಿ. ಇನ್ನ ಅರ್ಥಶಾಸ್ತ್ರದ ಬರುವಂತಹ ಕೆಲವೊಂದು ಅಧ್ಯಯನದ ಮಹತ್ವ, ನಾವು ಯಾಕೆ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು, ಅರ್ಥಶಾಸ್ತ್ರ ಅಧ್ಯಯನ ಆಗುವಂತಹ ಪ್ರಯೋಜನಗಳೇನು ಎಂಬುದನ್ನು ನಾವು ನಿನ್ನೆ ತರಗತಿ ತಿಳ್ಕೊಂಡೇವಿ. ನಂತರ ಮತ್ತೊಂದು ಪರಿಕಲ್ಪನೆ ಆದಂತಹ ಆರ್ಥಿಕ ಚಟುವಟಿಕೆಗಳ ಬಗ್ಗೆ. ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಉತ್ಪಾದಕ ಚಟುವಟಿಕೆ, ಅನುಭೋಗ ಚಟುವಟಿಕೆ, ನಂತರ ಉತ್ಪಾದನೆ, ಅನುಭೋಗ, ವಿತರಣೆ, ವಿನಿಮಯ ಮತ್ತು ಹಂಚಿಕೆ ಈ ಒಂದು ಕಲ್ಪನೆಯ ಬಗ್ಗೆ, ಕಲಿಕಾಂಶದ ಬಗ್ಗೆ, ಒಂದು ಆರ್ಥಿಕ ಚಟುವಟಿಕೆಯ ಬಗ್ಗೆ ನಾವು ತಿಳ್ಕೊಂಡು, ನಂತರ ನಾವು ಇಂದಿನ ತರಗತಿಯಲ್ಲಿ ಈಗ ಅರ್ಥಶಾಸ್ತ್ರದಲ್ಲಿರುವಂತಹ ವಿಭಾಗಗಳು ಯಾವ್ಯಾವು ಅಂತಂದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ, ವಿಶಾಲಾತ್ಮಕ ಅರ್ಥಶಾಸ್ತ್ರದ ಬಗ್ಗೆ ಇಂದಿನ ತರಗತಿಯಲ್ಲಿ ಏನೇ ತಿಳ್ಕೊಳ್ಳೋಣ ಅಂತಂದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು, ಸೂಕ್ಷ್ಮ ಅರ್ಥಶಾಸ್ತ್ರ ಬರುವಂತಹ ವಿಷಯಗಳು, ವಿಶಾಲಾತ್ಮಕ ಅರ್ಥಶಾಸ್ತ್ರ ಎಂದರೆ ಏನು, ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವಿಷಯಗಳು, ನಂತರ ಮೂಲ ಆರ್ಥಿಕ ಸಮಸ್ಯೆಗಳಾಗವು, ನಂತರ ಆರ್ಥಿಕ ಸಮಸ್ಯೆಗಳು, ಇವುಗಳ ಬಗ್ಗೆ ವಿಸ್ತಾರವಾದಂತಹ ಮಾಹಿತಿಯನ್ನ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಪ್ರಾರಂಭದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ. ಏನಾಗುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ? ನೋಡಿ, ಹೆಸರೇ ಆಗುತ್ತೆ ಸೂಕ್ಷ್ಮ ಅಂದ್ರೆ ಚಿಕ್ಕ. ಸೂಕ್ಷ್ಮ ಅಂದ್ರೆ ಚಿಕ್ಕವಾದಂತಹ ಚಿಕ್ಕ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನ, ಚಿಕ್ಕ ಘಟಕಗಳ ಸಣ್ಣ ಘಟಕಗಳ ಆರ್ಥಿಕ ಅಧ್ಯಯನವನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ. ಹೆಸರು ಹೇಳುವಂತೆ ಸೂಕ್ಷ್ಮ ಅರ್ಥಶಾಸ್ತ್ರವು ಸಣ್ಣ ಘಟಕಗಳ ಅಧ್ಯಯನವನ್ನ, ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನ ಇದು ಅಧ್ಯಯನ ಮಾಡುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ. ಯಾವ್ಯಾವ ಚಿಕ್ಕ ಘಟಕಗಳು ಅಂದ್ರೆ, ಸಮಾಜದಲ್ಲಿ ಬರುವಂತಹ ಚಿಕ್ಕ ಘಟಕಗಳಾದಂತಹ ಕುಟುಂಬಗಳು, ಚಿಕ್ಕ ಘಟಕವಾದಂತಹ ಕುಟುಂಬ ಇರ್ಬೋದು, ವ್ಯವಹಾರ ಸಂಸ್ಥೆಗಳ ಸಣ್ಣ ಅಧ್ಯಯನ, ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನ, ಸಂಪನ್ಮೂಲಗಳ ಬಳಕೆಯ ಈ ನಿರ್ಧಾರವನ್ನ ಕೈಗೊಳ್ಳುವುದು, ಇವೆಲ್ಲವುಗಳನ್ನ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ನಾವು ಅಧ್ಯಯನ ಮಾಡ್ತೀವಿ.
ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಾಜದ ಚಿಕ್ಕ ಘಟಕಗಳಾದಂತ ಕುಟುಂಬ ಇರ್ಬೋದು, ವ್ಯವಹಾರ ಸಂಸ್ಥೆಗಳ ಸಂಪನ್ಮೂಲ ಬಳಕೆಯ ನಿರ್ಧಾರ ಕೈಗೊಳ್ಳೋದು, ಇವೆಲ್ಲವುಗಳ ಬಗ್ಗೆ ಒಂದು ಸಣ್ಣ ಸಣ್ಣ ಘಟಕಗಳ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡುವುದು ಸೂಕ್ಷ್ಮ ಅರ್ಥಶಾಸ್ತ್ರ. ಸಣ್ಣ ಸಣ್ಣ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತೀವಿ. ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಮತ್ತು ಸಂಸ್ಥೆಯ ಬಯಕೆಗಳನ್ನ, ಒಬ್ಬ ವ್ಯಕ್ತಿಯ ಬಯಕೆಗಳು, ನಾವು ಹೇಳುದು ಮಾನವನ ಬಯಕೆಗಳು ಅಪರಿಮಿತವಾದವುಗಳು. ನಮಗೊಂದು ಬಯಕೆ ಆದ್ರೆ ನಿಮಗೊಂದು ಬಯಕೆ ಆಗಿರುತ್ತೆ, ಆಸೆ ಆಗುತ್ತೆ, ಸಹಜ. ಅಂತಹ ಬಯಕೆಗಳನ್ನ, ಆಸೆಯನ್ನ ನಾವು ತೃಪ್ತಿಪಡಿಸಿಕೊಳ್ಬೇಕು ಅಂದಾಗ ವಿವಿಧ ಸರಕುಗಳನ್ನ ಮತ್ತು ಸೇವೆಗಳನ್ನ ನಾವು ಖರೀದಿಸಬೇಕಾಗುತ್ತದೆ. ಒಬ್ಬ ವ್ಯಕ್ತಿ ಮತ್ತು ಸಂಸ್ಥೆ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸರಕುಗಳನ್ನ ತೃಪ್ತಿಪಡಿಸ್ಕೊಳ್ಬೇಕು. ಆಸೆಯನ್ನ, ಬಯಕೆಯನ್ನ ಅಂದ್ರೆ ಸರಕುಗಳನ್ನ ಖರೀದಿಸಬೇಕಾಗುತ್ತೆ. ನಂತರ ಯಾವ ಬಯಕೆಯನ್ನ ನೀವು ತೃಪ್ತಿಪಡಿಸುವಿರಿ, ಯಾವ ಬಯಕೆಯನ್ನ, ಮನುಷ್ಯನ ಒಂದು ಆಸೆಗಳನ್ನ, ಅವನ ಬಯಕೆಯನ್ನ ನಾವು ಯಾವ ಬಯಕೆಯನ್ನ ನೀವು ತೃಪ್ತಿಪಡಿಸುವಿರಿ. ನಂತರ ಈ ಒಂದು ನಿರ್ದಿಷ್ಟ ಸರಕು ಸೇವೆಯನ್ನು ಪಡೆಯಲು ಎಷ್ಟು ಬೆಲೆಯನ್ನ ನೀವು ಕೊಡಲು ಇಚ್ಛಿಸುತ್ತೀರಿ. ಅಂದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಸರಕು ಮತ್ತು ಸೇವೆಯನ್ನ ಪಡಿಬೇಕು ಅಂದಾಗ ನಾವು ಎಷ್ಟು ಬೆಲೆಯನ್ನ, ಅಂದ್ರೆ ಎಷ್ಟು ಹಣವನ್ನ, ಎಷ್ಟು ಬೆಲೆಯನ್ನ ನೀವು ಕೊಡುವುದಕ್ಕೆ ಇಷ್ಟಪಡ್ತೀರಾ. ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ನಂತರ ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನೀವು ಎಷ್ಟು ಗಂಟೆಗಳ ಅವಧಿಗೆ ಎಲ್ಲಿ ಕೆಲಸ ಮಾಡಕ್ಕೆ, ಅಂದ್ರೆ ನೀವು ಎಷ್ಟು ಗಂಟೆಗಳ ಅವಧಿಗೆ ಮತ್ತು ಎಲ್ಲಿ ಕೆಲಸವನ್ನ ನೀವು ಮಾಡೋದಕ್ಕೆ, ವಿದ್ಯಾರ್ಥಿಗಳು ನೀವೆಲ್ಲೇ ಕೆಲಸವನ್ನ ಮಾಡೋದಕ್ಕೆ ಸಿದ್ಧರಿದ್ದೀರಾ ಇತ್ಯಾದಿ ನಿರ್ಧಾರಗಳನ್ನ ನಾವಿಲ್ಲಿ ಕೈಗೊಳ್ಳಬೇಕಾಗುತ್ತದೆ. ಈ ಎಲ್ಲವೂ ಸಹ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತು. ನೋಡ್ರಿ, ಇವೆಲ್ಲವೂ ಸಹ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತು. ಅಂದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಸಣ್ಣ ಸಣ್ಣ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ವಸ್ತುವಾಗಿರುತ್ತೆ. ಸಮಾಜದ ಚಿಕ್ಕ ಘಟಕಗಳಾದಂಥ ಕುಟುಂಬ, ವ್ಯವಹಾರ ಸಂಸ್ಥೆಗಳ ನಿರ್ಧಾರಗಳನ್ನ ಕೈಗೊಳ್ಳೋದು, ವ್ಯವಹಾರ ಸಂಸ್ಥೆಗಳಲ್ಲಿ ಇವೆಲ್ಲವೂ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತವೆ. ಅಂದಾಗ ನಾವು ಸೂಕ್ಷ್ಮ ಅರ್ಥಶಾಸ್ತ್ರವು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿಯ ಬಯಕೆಗಳನ್ನ ತೃಪ್ತಿಪಡಿಸಲು ಸರಕುಗಳನ್ನ ಮತ್ತು ಸೇವೆಗಳನ್ನ ನಾವು ಇಲ್ಲಿ ಖರೀದಿಸಬೇಕಾಗುತ್ತೆ. ಅಂದ್ರೆ ಮಾನವನ ಬಯಕೆಗಳನ್ನ ನಾವು ತೃಪ್ತಿಪಡಿಸಿಕೊಳ್ಬೇಕು ಅಂದಾಗ, ಸಂಸ್ಥೆಯ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಬೇಕು ಅಂದಾಗ ನಾವು ಯಾವುದನ್ನ ನಾವು ಖರೀದಿಸಬೇಕು ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನ. ವಿದ್ಯಾರ್ಥಿಗಳೇ ಅರ್ಥ ಆಗ್ತಿದ್ಯಾ? ಯಾವುದನ್ನ? ಸರಕು ಮತ್ತು ಸೇವೆಗಳನ್ನ ನಾವು ಖರೀದಿಸಬೇಕು. ನಂತರ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಎರಡನೇ ವಿಷಯ ವಸ್ತು ಹೇಳ್ತದೆ. ಹಾಗಾದ್ರೆ ಸರಕು ಮತ್ತು ಸೇವೆಗಳನ್ನು ನೀವು ಖರೀದಿಸೋದಾದ್ರೆ ಯಾವ ಬಯಕೆಯನ್ನ ನೀವು ತೃಪ್ತಿಪಡಿಸ್ಕೊಳ್ತೀರಾ? ನಿಮ್ಗೆ ಅನೇಕ ಬಯಕೆಗಳು, 1, 2, 3 ಸಾಕಷ್ಟು ಬಯಕೆಗಳು ಇರ್ತವೆ. ಆ ಬಯಕೆಗಳಲ್ಲಿ ಯಾವ ಬಯಕೆಯನ್ನ ನೀವು ತೃಪ್ತಿಪಡಿಸ್ತೀರಿ? ಅವಾಗ ಆದ್ಯತೆ ಗಮನ ಕೊಡಬೇಕು. ನಿನ್ನೆ ಹೇಳಿದ್ದೆ, ಏನ್ ಹೇಳಿದ್ದೆ? ನಿಮಗೆ ಆಹಾರವನ್ನ ಪಡಿಬೇಕು ಒಂದು ಬಯಕೆ, ಇನ್ನೊಂದು ಚಲನಚಿತ್ರವನ್ನು ನೋಡ್ಬೇಕು ಅನ್ನೋದೊಂದು ಬಯಕೆ. ಈಗ 2 ಬಯಕೆಗಳಿದ್ದಾಗ 2 ಬಯಕೆಗಳಲ್ಲಿ ನೀವು ಯಾವುದನ್ನ ಗಮನಿಸಬೇಕಾಗುತ್ತೆ? ಆದ್ಯತೆಯನ್ನ ಗಮನಿಸಬೇಕು. ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಯಾವುದಕ್ಕೆ ಕಡಿಮೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನ ಗುರುತಿಸಬೇಕು. ಅದಕ್ಕೆ ನಾವು ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತ ನಾನು ನಿನ್ನೆಯ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲೂ ಅಷ್ಟೇ ನಾವು ಯಾವ ಬಯಕೆಗಳನ್ನ ನಾವು ತೃಪ್ತಿಪಡಿಸ್ಕೊಳ್ಬೇಕು ಅದನ್ನ ನಿರ್ಧರಿಸ್ಬೇಕು. ನಾವು ಯಾವ್ದನ್ನ ನಿರ್ಧರಿಸ್ಬೇಕು. ನಂತರ ನಿರ್ದಿಷ್ಟ ಸರಕು ಮತ್ತು ಸೇವೆಯನ್ನ ಪಡೆಯಲು ಎಷ್ಟು ಬೆಲೆಯನ್ನ ಕೊಡ್ತೀರಾ? ಎಷ್ಟು ಬೆಲೆಯನ್ನ ಕೊಡಲು ಸಿದ್ಧರಿದ್ದೀರಾ? ನಿರ್ದಿಷ್ಟ ಸರಕು, ನಿಮಗೆ ಸರಕುಗಳು ಬೇಕು, ಸೇವೆ ಬೇಕು ಅಂತಂದಾಗ, ನೀವು ಬಯಕೆ ತೃಪ್ತಿಪಡಿಸಿಕೊಳ್ಳಲು ಆ ಸರಕು ಮತ್ತು ಸೇವೆ ಬೇಕು ಅಂದಾಗ ಎಷ್ಟು ಬೆಲೆಯನ್ನ ಕೊಡಲು ನೀವು ಸಿದ್ಧರಿದ್ದೀರಾ? ಯಾವ್ದಾದ್ರು ಒಂದು ಬಯಕೆ ತೃಪ್ತಿಪಡಿಸ್ಕೊಳಕ್ಕೆ ನೀವು ಆ ಸರಕನ್ನು ಪಡಿಲೇಬೇಕು, ಖರೀದಿಸಲೇಬೇಕು. ಅದಕ್ಕೆ ಎಷ್ಟು ಬೆಲೆ ಕೊಡಕ್ಕೆ ನೀವು ನಿರ್ಧಾರ ಮಾಡಿದ್ದೀರಾ? ಸಿದ್ಧರಿದ್ದೀರಾ? ಇದು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತು. ಮತ್ತೆ ಅಷ್ಟೇ ಅಲ್ಲ, ಈ ಸೂಕ್ಷ್ಮ ಅರ್ಥಶಾಸ್ತ್ರ ಬರುವಂತಹ ಮತ್ತೊಂದು ಪ್ರಮುಖವಾದ ವಿಷಯ ಅಂದ್ರೆ ವಿದ್ಯಾರ್ಥಿಗಳೇ, ನೀವು ಎಷ್ಟು ಗಂಟೆಗಳ ಅವಧಿಗೆ, ನೀವೆಷ್ಟು ಗಂಟೆ, 1, 2, 3, 4, ಒಂದು 5 ಗಂಟೆನೋ 6 ಗಂಟೆನೋ, ಎಷ್ಟು ಗಂಟೆಗಳ ಅವಧಿಗೆ ಮತ್ತು ಎಲ್ಲಿ ಕೆಲಸ ಮಾಡಲು ಸಿದ್ಧರಿದ್ದೀರಾ?
ಎಲ್ಲಿ ಕೆಲಸ ಮಾಡಲು ಸಿದ್ಧರಿದ್ದೀರಾ ಇತ್ಯಾದಿ ನಿರ್ಧಾರಗಳನ್ನ ನಾವು ಕೈಗೊಳ್ಳಬೇಕಾಗುತ್ತದೆ. ಇವೆಲ್ಲ ವಿಷಯಗಳು ಸಹ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತು, ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತುಗಳಾಗಿವೆ. ಅರ್ಥ ಆಯ್ತಾ? ಸೂಕ್ಷ್ಮ ಅರ್ಥಶಾಸ್ತ್ರವು ಸೂಕ್ಷ್ಮ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಸಣ್ಣ ಸಣ್ಣ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರ. ಅರ್ಥ ಆಯ್ತಾ? ನೆಕ್ಸ್ಟ್ ವಿಶಾಲಾತ್ಮಕ ಅರ್ಥಶಾಸ್ತ್ರ. ವಿಶಾಲಾತ್ಮಕ ವಿಸ್ತಾರವಾದಂತಹ ವಿಶಾಲಾತ್ಮಕ ಅರ್ಥಶಾಸ್ತ್ರ ಏನ್ ಹೇಳುತ್ತೆ? ವ್ಯಕ್ತಿಗೆ ಹೋಲಿಸಿದಾಗ ಅಥವಾ ಸಮಾಜ ಅಥವಾ ರಾಷ್ಟ್ರ ಅಥವಾ ಅರ್ಥವ್ಯವಸ್ಥೆ ಅತ್ಯಂತ ಬೃಹತ್ ಅಂದ್ರೆ ಬಹಳ ದೊಡ್ಡದಾದದ್ದು, ವಿಸ್ತಾರವಾದದ್ದು, ವಿಶಾಲಾತ್ಮಕವಾದದ್ದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಹೋಲಿಸಿದಾಗ ಸಮಾಜ ಅಥವಾ ರಾಷ್ಟ್ರ ಅಥವಾ ಅರ್ಥವ್ಯವಸ್ಥೆ, ಸಮಾಜ ಅಥವಾ ರಾಷ್ಟ್ರ ಅಥವಾ ಅರ್ಥವ್ಯವಸ್ಥೆ ಬಹಳ ವಿಶಾಲವಾದದ್ದು. ಯಾರಿಗೆ ಹೋಲಿಸಿದ್ರೆ? ವ್ಯಕ್ತಿಗೆ ಹೋಲಿಸಿದಾಗ. ಕೆಲವು ನಿರ್ಧಾರಗಳನ್ನ ಅರ್ಥವ್ಯವಸ್ಥೆಯ ಸಮಗ್ರ ಮಟ್ಟದಲ್ಲಿ ನಾವು ಕೈಗೊಳ್ಳಬೇಕಾಗುತ್ತೆ. ಕೆಲವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಸಮಗ್ರ ಮಟ್ಟದಲ್ಲಿ ನಾವು ನಿರ್ಧಾರ ಅಂದ್ರೆ ವಿಶಾಲಾತ್ಮಕವಾಗಿ ಸಮಗ್ರವಾಗಿ ಯೋಚಿಸಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಯೋಚಿಸಿ, ರಾಷ್ಟ್ರವನ್ನ ಗಮನದಲ್ಲಿಟ್ಕೊಂಡು ಇಡೀ ಅರ್ಥವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗೆ ಇಡೀ ಆರ್ಥಿಕ ವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಂಡಂತಹ ಆರ್ಥಿಕ ನಿರ್ಧಾರಗಳು, ಇಡೀ ಆರ್ಥಿಕ ವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಂಡಂತಹ ಆರ್ಥಿಕ ನಿರ್ಧಾರಗಳು ವಿಶಾಲಾತ್ಮಕ ಅರ್ಥಶಾಸ್ತ್ರದ ವಿಷಯ ವಸ್ತು. ಅಂದ್ರೆ ಒಬ್ಬ ವ್ಯಕ್ತಿಗೆ ಹೋಲಿಸಿದಾಗ ಒಂದು ರಾಷ್ಟ್ರ, ಸಮಾಜ ಅಥವಾ ಅರ್ಥವ್ಯವಸ್ಥೆ ಬಹಳ ವಿಶಾಲವಾದದ್ದು. ಆದ್ದರಿಂದ ನಾವು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದರೆ ಇಡೀ ರಾಷ್ಟ್ರವನ್ನ ಗಮನಿಸಬೇಕಾಗುತ್ತೆ, ಸಮಾಜವನ್ನ, ಇಡೀ ಅರ್ಥವ್ಯವಸ್ಥೆಯನ್ನ ನಾವು ಗಮನಿಸಬೇಕಾಗುತ್ತದೆ. ಅದರಿಂದ ಇಡೀ ಸಮಗ್ರವಾದಂತಹ ಆರ್ಥಿಕ ವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರವನ್ನ ಇಡೀ ಆರ್ಥಿಕ ವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಂಡಂತಹ ಒಂದು ಆರ್ಥಿಕ ನಿರ್ಧಾರವ ವಿಶಾಲಾತ್ಮಕ ಅರ್ಥಶಾಸ್ತ್ರದ ವಿಷಯ ವಸ್ತು. ಇಡೀ ಆರ್ಥಿಕ ವ್ಯವಸ್ಥೆ, ಸಮಗ್ರ ಆರ್ಥಿಕ ವ್ಯವಸ್ಥೆ ಇಷ್ಟು ಹೇಳ್ಬೋದು. ಸಣ್ಣ ಘಟಕ ಅಂದಾಗ ಸೂಕ್ಷ್ಮ, ಸಣ್ಣ ಸಣ್ಣ ಘಟಕಗಳ ಕುಟುಂಬ ಅಂದಾಗ, ವ್ಯಕ್ತಿ ಎಂದಾಗ ಸೂಕ್ಷ್ಮ. ಇಡೀ ರಾಷ್ಟ್ರ, ಸಮಗ್ರ ಆರ್ಥಿಕ ವ್ಯವಸ್ಥೆ, ಇಡೀ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಅಂದ್ರೆ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಷ್ಟೇ. ಉದಾಹರಣೆ, ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ತೆರಿಗೆಗಳ ಸಂಗ್ರಹ. ನೋಡ್ರಿ, ಈಗಲೇ ಅರ್ಥ ಆಗುತ್ತೆ ನಿಮಗೆ. ತೆರಿಗೆಗಳ ಸಂಗ್ರಹ ಅಂದಾಗ ತೆರಿಗೆಗಳನ್ನು ಇಡೀ ರಾಷ್ಟ್ರದ ಅರ್ಥವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ನಾವು ತೆರಿಗೆಗಳನ್ನ ಸಂಗ್ರಹಿಸ್ತೀವಿ. ಒಬ್ಬ ವ್ಯಕ್ತಿಯಿಂದ ಮಾತ್ರ ತೆರಿಗೆ ಸಂಗ್ರಹಿಸಿ ಯಾರನ್ನ ತೆರಿಗೆ ಸಂಗ್ರಹಿಸಲ್ಲ. ನಮ್ಮ ದೇಶದಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನಸಂಖ್ಯೆಗೆ ಅನುಗುಣ 135 ಕೋಟಿ ಇರ್ಬೋದು. ಈಗ ಆ ಎಲ್ಲಾ ಜನಸಂಖ್ಯೆ ಅನುಗುಣವಾಗಿ ನಾವು ತೆರಿಗೆಗಳನ್ನ ಸಂಗ್ರಹಿಸ್ತೀವಿ. ತೆರಿಗೆಗಳ ಸಂಗ್ರಹ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆ. ಎಷ್ಟು ಕಲ್ಯಾಣಪರವಾದಂತಹ ಚಟುವಟಿಕೆಗಳು, ಜನರ ಒಂದು ಜೀವನ ಮಟ್ಟದ ಅಭಿವೃದ್ಧಿಗೋಸ್ಕರವಾಗಿ ಪ್ರಗತಿಪರವಾದಂತಹ ಒಂದು ಕಲ್ಯಾಣ ಕಾರ್ಯಕ್ರಮಗಳು, ಹಣದುಬ್ಬರದ ನಿಯಂತ್ರಣ, ಆರ್ಥಿಕ ಪ್ರಗತಿ ಉತ್ತೇಜನ ಇರಬಹುದು. ಇವೆಲ್ಲವೂ ಸಹ ನಮ್ಮ ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆಗಳು. ಅಂದ್ರೆ ವಿಶಾಲಾತ್ಮಕ ಅರ್ಥಶಾಸ್ತ್ರವು ಇಡೀ ಒಬ್ಬ ವ್ಯಕ್ತಿಗೆ ಹೋಲಿಸಿದಾಗ ಇಡೀ ರಾಷ್ಟ್ರ, ಸಮಾಜ, ಅರ್ಥವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಂಡ ನಿರ್ಧಾರವಾಗಿರುತ್ತದೆ. ಇಡೀ ರಾಷ್ಟ್ರದ ಅಥವಾ ಅರ್ಥವ್ಯವಸ್ಥೆಯ ಮಟ್ಟದಲ್ಲಿ ತೆಗೆದುಕೊಂಡ ಒಂದು ಆರ್ಥಿಕ ನಿರ್ಧಾರಗಳು ನಮ್ಮ ವಿಶಾಲಾತ್ಮಕ ಅರ್ಥಶಾಸ್ತ್ರವಾಗಿರುತ್ತದೆ. ಉದಾಹರಣೆ, ತೆರಿಗೆಗಳ ಸಂಗ್ರಹ, ಹಣದುಬ್ಬರದ ನಿಯಂತ್ರಣ ಮತ್ತು ಕಲ್ಯಾಣಪರವಾದಂತಹ ಚಟುವಟಿಕೆಗಳು, ಕಲ್ಯಾಣಪರವಾದಂತಹ ಜನರ ಪ್ರಗತಿಗೆ ಅನುಕೂಲವಾಗುವಂತಹ, ಜೀವನ ಮಟ್ಟದ ಅಭಿವೃದ್ಧಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳು, ಯೋಜನೆಗಳು, ಆರ್ಥಿಕ ಉತ್ತೇಜನ, ಇವೆಲ್ಲವೂ ಸಹ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ. ನಂತರ ಈ ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವಿಷಯ ವಸ್ತುಗಳು ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ವ್ಯಕ್ತಿಗೆ ಹೋಲಿಸಿದಾಗ ಅಂತಂದಾಗ ಈ ವಿಶಾಲಾತ್ಮಕ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ.
ಸೂಕ್ಷ್ಮ ಅಂದಾಗ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ವಿಶಾಲಾತ್ಮಕ ಅಂದಾಗ ಇಡೀ ರಾಷ್ಟ್ರದ ಅರ್ಥವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ನಾವು ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರುತ್ತೆ, ವಿಶಾಲಾತ್ಮಕ ಅರ್ಥಶಾಸ್ತ್ರವಾಗಿರುತ್ತೆ. ನೆಕ್ಸ್ಟ್ ಸೂಕ್ಷ್ಮ ವಿಶಾಲಾತ್ಮಕ ಅರ್ಥಶಾಸ್ತ್ರ. ಎಕ್ಸಾಮ್ ಕೇಳ್ತಾರೆ, ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರದ ನಡುವೆ ವ್ಯತ್ಯಾಸವನ್ನ ಬರೆಯಿರಿ, ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ವಿಶಾಲಾತ್ಮಕ ಅರ್ಥಶಾಸ್ತ್ರ ಎಂದರೇನು. ಅರ್ಥ ಆಯ್ತಾ? ನೆಕ್ಸ್ಟ್ ನಾವೀಗ ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅರ್ಥ ಆದ ನಂತರ ನಾವು ಈಗ ತಿಳಿದುಕೊಳ್ಳುವಂತಹ ಮತ್ತೊಂದು ಪ್ರಮುಖ ಕಲಿಕಾಂಶ ಯಾವುದು ಅಂತಂದ್ರೆ ಮೂಲ ಆರ್ಥಿಕ ಸಮಸ್ಯೆಗಳು. ನಿಮ್ಮ ಈ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಬರುವಂತಹ ಕೊನೆಯ ಕಲಿಕಾಂಶ ಮೂಲ ಆರ್ಥಿಕ ಸಮಸ್ಯೆಗಳು. ಏನಾಗಲ್ಲ ಆರ್ಥಿಕ ಸಮಸ್ಯೆಗಳು? ಸರ್ ಆಗಲೇ ಹೇಳಿದ್ರಿ, ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡೋದ್ರಿಂದ, ನಿನ್ನೆ ಹೇಳಿದ್ರಿ ಏನು, ಅರ್ಥಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಅನೇಕ ಪ್ರಯೋಜನಗಳನ್ನು ಸಹ ನಾವು ಪಡಿತೀವಿ, ಮಹತ್ವಗಳು ಅನುಕೂಲಗಳಾಗುತ್ತೆ, ನಮಗೆ ಬಹಳ ಅವಶ್ಯಕತೆ ಇದೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ. ನಮ್ಮಲ್ಲಿರುವ ಸಂಪನ್ಮೂಲಗಳನ್ನ ಮಿತ ಸಂಪನ್ಮೂಲ ಹೇಗೆ ಬಳಕೆ ಮಾಡ್ಕೊಳ್ಬಹುದು ಎಂಬುದು ತಿಳಿಯುತ್ತೇವೆ, ಅದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಕೆಲವು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಸಹ ಉದ್ಭವಿಸ್ತವೆ. ಸಮಸ್ಯೆಗಳು ಉದ್ಭವಿಸ ಸಹಜ, ಆದ್ರೆ ಆ ಸಮಸ್ಯೆಗಳನ್ನು ನಾವು ಗುರುತಿಸಿ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳೋದಿದೆಯಲ್ಲ, ಅದು ಸಾಧನೆಯ ಪ್ರತಿಫಲ. ಆಗ ನಾವು ನಿಜಕ್ಕೂ ನಾವು ಜೀವನದಲ್ಲಿರ್ಬೋದು, ಅರ್ಥವ್ಯವಸ್ಥೆಯಲ್ಲೇ ಒಂದು ಯಶಸ್ಸನ್ನ ನಾವು ಗಳಿಸ್ತೀವಿ. ಅಂದ್ರೆ ಹಾಗಾದ್ರೆ ಈ ಆರ್ಥಿಕ ಸಮಸ್ಯೆಗಳು ಏನೇನು, ಯಾವ್ಯಾವ ಸಮಸ್ಯೆಗಳು ಉದ್ಭವಿಸ್ತವೆ ಅಂದಾಗ ನಮ್ಮ ಅರ್ಥಶಾಸ್ತ್ರದಲ್ಲಿ ಸಮಸ್ಯೆಗಳು ಉದ್ಭವಿಸುವುದು ಸಹಜ. ಒಂದು ಯಾವುದೇ ನಮ್ಮ ಜೀವನದಲ್ಲಿ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿಲ್ಲಪ್ಪ ಅನ್ನಂಗಿಲ್ಲ. ಸಮಸ್ಯೆಗಳು ಉದ್ಭವಿಸ್ತವೆ. ಒಂದು ಎರಡು ಸಮಸ್ಯೆ ಇರ್ಬೋದು, ಪರಿಸ್ಥಿತಿಗಳು ಕೆಲವೊಂದು ಬರೀ ಅನೇಕ ಸಮಸ್ಯೆಗಳು ಉದ್ಭವಿಸ್ತವೆ ನಮ್ಮ ಜೀವನದಲ್ಲಿ ಇರ್ಬೋದು, ಕೆಲವೊಂದು ವ್ಯವಸ್ಥೆಯಲ್ಲಿ, ನಮ್ಮ ಅರ್ಥವ್ಯವಸ್ಥೆಯಲ್ಲೂ ಅಷ್ಟೇ ಸಮಸ್ಯೆಗಳು ಸಹಜ. ಆ ಅರ್ಥಶಾಸ್ತ್ರದಲ್ಲಿನ ಸಮಸ್ಯೆಗಳು ಯಾವುದರಿಂದ ಉಂಟಾಗ್ತವೆ ಅಂದ್ರೆ ಸಂಪನ್ಮೂಲಗಳ ಕೊರತೆಯಿಂದ ಈ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾದ್ರೆ ಆ ಸೂಕ್ತ ರೀತಿಯ ಆಯ್ಕೆಗಳನ್ನು ಮಾಡಿ ಆ ಒತ್ತಡಗಳನ್ನ ಅಂದ್ರೆ ಸೂಕ್ಷ್ಮವಾಗಿ ಆ ಸಮಸ್ಯೆಗಳನ್ನ ಗುರುತಿಸಿ ನಾವು ಒಂದು ಪರಿಹಾರವನ್ನ ನಾವು ಕೊಂಡ್ಕೊಂಡ್ರೆ ಆಗ ನಮ್ಮ ಅರ್ಥ ವ್ಯವಸ್ಥೆ ಏನಾಗುತ್ತೆ, ಪ್ರಗತಿಯತ್ತ ಸಾಗುತ್ತೆ. ನಮ್ಮ ರಾಷ್ಟ್ರ ಅಭಿವೃದ್ಧಿ ರಾಷ್ಟ್ರ ಆಗುತ್ತೆ, ಶ್ರೀಮಂತ ರಾಷ್ಟ್ರ ಆಗುತ್ತೆ. ಹಾಗಾದ್ರೆ ಆ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತವಾದಂತಹ ಪರಿಹಾರವನ್ನು ನಾವು ಒದಗಿಸಬೇಕು. ಹಂಗಂದಾಗ ಫಸ್ಟ್ ಏನೇನು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು. ಯಾವ್ಯಾವ ಆರ್ಥಿಕ ಸಮಸ್ಯೆಗಳು ಅಂದಾಗ ಮೊದಲನೇ ಸಮಸ್ಯೆ ಏನನ್ನು ಉತ್ಪಾದಿಸಬೇಕು. ಕ್ವಶನ್ ಮಾರ್ಕ್. ಎರಡನೇ ಸಮಸ್ಯೆ ಹೇಗೆ ಉತ್ಪಾದಿಸಬೇಕು. ಮೂರನೇದು ಯಾರಿಗಾಗಿ ಉತ್ಪಾದಿಸಬೇಕು. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಮತ್ತೆ ಯಾರಿಗಾಗಿ ಉತ್ಪಾದಿಸಬೇಕು. ಇವು ನಮ್ಮ ಮೂಲ ಆರ್ಥಿಕ ಸಮಸ್ಯೆಗಳು. ಹಾಗಾದ್ರೆ ಏನನ್ನ ಉತ್ಪಾದಿಸೋದು? ಏನ್ ಪ್ರಶ್ನಾರ್ಥಕವಾಗಿದೆಯಲ್ಲ, ಪ್ರಶ್ನಸೂಚಕವಾಗಿದೆಯಲ್ಲ, ಇದು ನಮ್ಮ ಸಮಸ್ಯೆ ವಿದ್ಯಾರ್ಥಿಗಳೇ. ನಮ್ಮ ಮೂಲ ಆರ್ಥಿಕ ಸಮಸ್ಯೆಗಳು ಮೂರು. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಏನ್ ಸರ್ ಹಾಗಾದ್ರೆ ಅರ್ಥ ಅಂತಂದ್ರೆ, ಅರ್ಥ ಆಗ್ತಿದೆಯಾ? ಏನನ್ನ ಉತ್ಪಾದಿಸಬೇಕು ಅಂದ್ರೆ ನಾವು ಈ ಒಂದು ಸರಕುಗಳನ್ನ, ನಮ್ಮ ಬಯಕೆಗಳು ಅಪರಿಮಿತವಾಗಿರ್ತವೆ. ಆ ಬಯಕೆಗಳನ್ನ ನಾವು ತೃಪ್ತಿಪಡಿಸಿಕೊಳ್ಬೇಕು ಅಂದ್ರೆ ಸರಕು ಮತ್ತು ಸೇವೆಗಳನ್ನ ನಮಗೆ ಬೇಕು. ಸರಕು ಮತ್ತು ಸೇವೆಗಳ ಅವಶ್ಯಕತೆ ಇದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಯಾವ ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕು ಎಂಬುದನ್ನ ನಾವು ನಿರ್ಣಯಿಸಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಮತ್ತು ಒಂದು ಸಮಾಜ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಯಾವ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಬೇಕು. ಅಪ್ಪ ನನ್ನ ಬಯಕೆ ಇದೆಪ್ಪ, ಆಗ ನಾನು ನನ್ನ ಸಮಾಜ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ
ತನ್ನ ಬಯಕೆ ತೃಪ್ತಿಪಡಿಸ್ಕೊಳ್ಳಕ್ಕೆ ಯಾವ್ಯಾವ ಸರಕುಗಳನ್ನ ಸೇವೆಗಳನ್ನು ಉತ್ಪಾದಿಸಬೇಕೆಂಬುದನ್ನ ನಿರ್ಣಯಿಸಬೇಕು, ಯೋಚಿಸ್ಬೇಕು, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಹೇಳೋದು ಏನನ್ನ ಫಸ್ಟ್ ನೀನು ಚಿಂತಿಸು, ಫಸ್ಟ್ ಯೋಚಿಸು, ಆಮೇಲೆ ಸರಿಯಾದ ನಿರ್ಧಾರವನ್ನು ತೆಗೆದುಕೋ. ಯಾವ ಸರಕುಗಳನ್ನ ಸೇವೆಗಳನ್ನ ಉತ್ಪಾದಿಸಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಹೆಚ್ಚಿನ ಪ್ರಮಾಣದ ಆಹಾರ ಧಾನ್ಯಗಳು ಅಥವಾ ಶಸ್ತ್ರಾಸ್ತ್ರಗಳು, ನಾನು ಹೆಚ್ಚಿನ ಆಹಾರ ಧಾನ್ಯಗಳನ್ನು ಉತ್ಪಾದಿಸಬೇಕು ಅಥವಾ ರಾಷ್ಟ್ರದ ರಕ್ಷಣೆಗೆ ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸಬೇಕು. ಫಸ್ಟ್ ಅದನ್ನ ನೀನು ನಿರ್ಧಾರ ಮಾಡು, ಅದನ್ನು ಯೋಚಿಸು. ಅದಕ್ಕೆ ಹೇಳೋದು ಏನನ್ನ ಉತ್ಪಾದಿಸಬೇಕು, ನೀನು ಆಹಾರ ಧಾನ್ಯಗಳನ್ನು ಉತ್ಪಾದಿಸಬೇಕಾ ಅಥವಾ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸಬೇಕಾ, ಅದನ್ನ ಯೋಚಿಸಬೇಕಾಗುತ್ತದೆ. ಅದರಿಂದ ಮೊದಲನೇ ಮೂಲ ಆರ್ಥಿಕ ಸಮಸ್ಯೆ ಅಂದ್ರೆ ಏನನ್ನ ಉತ್ಪಾದಿಸಬೇಕು. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ತನ್ನ ಸರಕು ಸೇವೆಗಳನ್ನು ಉತ್ಪಾದಿಸಬೇಕಾದ್ರೆ ಸರಿಯಾದ ನಿರ್ಧಾರವನ್ನ, ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗುತ್ತದೆ. ಸರಕುಗಳ ಉತ್ಪಾದನೆ ವಿಧ, ಸರಕುಗಳನ್ನು ಯಾವ ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಮತ್ತು ಪ್ರಮಾಣ, ಸರಕುಗಳ ಒಂದು ಉತ್ಪಾದನೆ ವಿಧ ಮತ್ತು ಪ್ರಮಾಣ. ಒಂದೇ ಕಡೆ ಸಂಪನ್ಮೂಲಗಳ ಲಭ್ಯತೆ, ಇನ್ನೊಂದು ಕಡೆ ಜನರ ಅವಶ್ಯಕತೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ನಾವು ಸಂಪನ್ಮೂಲಗಳ ಲಭ್ಯತೆ, ಎಷ್ಟು ಸಂಪನ್ಮೂಲಗಳು ಸಿಗುತ್ತೆ, ಆ ಸಂಪನ್ಮೂಲ ಲಭ್ಯತೆ ಆಧಾರದ ಮೇಲೆ ನಾವು ಸರಕುಗಳನ್ನು ಉತ್ಪಾದಿಸಬೇಕಾಗುತ್ತೆ. ಮತ್ತು ಈ ಸರಕುಗಳನ್ನು ಉತ್ಪಾದಿಸಬೇಕಾದ ಜನರ ಅವಶ್ಯಕತೆಗಳನ್ನು ನಾವು ಗಮನಿಸಬೇಕು. ಜನರಿಗೆ ಯಾವ ಸರಕು ಅವಶ್ಯಕತೆ ಇದೆ, ಜನರಿಗೆ ಯಾವ ಸೇವೆ ಸರಕುಗಳ ಅವಶ್ಯಕತೆ ಇದೆ ಎಂಬುದನ್ನು ಗಮನಿಸಿಕೊಂಡು ಅಲ್ಲಿ ಸಂಪನ್ಮೂಲಗಳ ಲಭ್ಯತೆ ಆಧಾರದ ಮೇಲೆ ನಾವು ಸರಕುಗಳನ್ನು ಉತ್ಪಾದಿಸಬೇಕು. ಅದಕ್ಕೆ ನಾವು ಮೊದಲು ಯಾವ ಸರಕು ಮತ್ತು ಸೇವೆಯನ್ನು ಉತ್ಪಾದಿಸಬೇಕೆಂಬುದನ್ನ ಫಸ್ಟ್ ನಿರ್ಣಯಿಸಬೇಕು, ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಅದರಿಂದ ನಮ್ಮ ಮೊದಲನೇ ಆರ್ಥಿಕವಾದಂತಹ ಸಮಸ್ಯೆ ಏನನ್ನ ಉತ್ಪಾದಿಸಬೇಕು, ಏನನ್ನ ಉತ್ಪಾದಿಸಬೇಕು, ಶಸ್ತ್ರಾಸ್ತ್ರಗಳನ್ನ ಉತ್ಪಾದಿಸಬೇಕು ಅಥವಾ ಆಹಾರ ಧಾನ್ಯಗಳನ್ನ ಉತ್ಪಾದಿಸಬೇಕು, ಅದನ್ನು ಯೋಚಿಸಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಎರಡನೇ ಪ್ರಮುಖವಾದಂತಹ ಒಂದು ಆರ್ಥಿಕ ಸಮಸ್ಯೆ ಅಂತಂದಾಗ ಹೇಗೆ ಉತ್ಪಾದಿಸಬೇಕು. ಫಸ್ಟ್ ಏನನ್ನ ಅಂತ ನಿರ್ಧಾರ ಮಾಡ್ಕೊಂಡು ನಂತರ ಹೇಗೆ ಉತ್ಪಾದಿಸಬೇಕು. ನಿರ್ಧಾರಿತ ಸರಕುಗಳನ್ನ ಒಂದು ಯೋಚಿಸಿದೆಯಪ್ಪ ಸರ್, ಒಂದು ನಿರ್ಧಾರ ತೆಗೆದುಕೊಂಡಿದ್ದೀವಿ ಯಾವ ಸರಕುಗಳನ್ನ ಉತ್ಪಾದಿಸಕ್ಕೆ ಅಂತ ನಿರ್ಧಾರ ತೆಗೆದುಕೊಂಡಿದ್ದೀವಿ. ಆ ಸರಕನ್ನು ಉತ್ಪಾದಿಸಕ್ಕೆ ಅನೇಕ ಮಾರ್ಗಗಳಿರ್ತವೆ, ಹಲವಾರು ಮಾರ್ಗಗಳಿರ್ತವೆ. ಅದಕ್ಕೆ ನಿರ್ಧಾರಿತ ಸರಕುಗಳನ್ನು ಉತ್ಪಾದಿಸಲು ಹಲವು ಮಾರ್ಗಗಳಿರ್ತವೆ. ಆ ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದು ಮಾರ್ಗವನ್ನ, ಸರಿಯಾದ ಮಾರ್ಗಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಶ್ರಮಾಧಾರಿತ ತಂತ್ರಜ್ಞಾನ ಮಾರ್ಗನ, ಶ್ರಮಾಧಾರಿತವಾದಂತ ಅಂದ್ರೆ ಕಾರ್ಮಿಕರನ್ನು ಬಳಸಿಕೊಂಡು ಅದರಿಂದ ನಾವು ಉತ್ಪಾದನೆ ಮಾಡೋದಾ, ಅಥವಾ ಬಂಡವಾಳ ಆಧಾರಿತ ತಂತ್ರಜ್ಞಾನನ, ನಾವು ಬಂಡವಾಳವನ್ನು ಹೂಡಿ ತಂತ್ರಜ್ಞಾನ ಅಂತ ಯಂತ್ರೋಪಕರಣಗಳ ಸಹಾಯದಿಂದ ಉತ್ಪಾದಿಸೋದ ಸರಕುಗಳನ್ನ, ಅದನ್ನ ನಿರ್ಧಾರ ಮಾಡ್ಕೊಂಡು ಹೇಗೆ ಶ್ರಮಾಧಾರಿತನೋ ಅಥವಾ ಬಂಡವಾಳ ಆಧಾರಿತನೋ. ಹೇಗೆ ಅಂದ್ರೆ ಶ್ರಮಾಧಾರಿತನೋ ಅಥವಾ ಬಂಡವಾಳ ಆಧಾರಿತನೋ ಅದ್ರ ಮಾರ್ಗವನ್ನ ನಾವು ಕೈಗೊಳ್ಬೇಕು, ಸರಿಯಾದ ಮಾರ್ಗವನ್ನ ನಾವು ಕೈಗೊಳ್ಬೇಕು. ಕನಿಷ್ಠ ಉತ್ಪಾದನಾ ವೆಚ್ಚಕ್ಕೆ ನಾವು ಸರಕುಗಳನ್ನು ಉತ್ಪಾದನೆ ಮಾಡೋಕ್ಕೆ ಅಂತ ಹೊರಟಾಗ ಅದಕ್ಕೆ ಒಂದು ತಗುಲುವ ವೆಚ್ಚವನ್ನು ನಾವು ಉತ್ಪಾದನಾ ವೆಚ್ಚ ಅಂತ ಕರಿತೀವಿ. ಆ ಕನಿಷ್ಠ ಉತ್ಪಾದನಾ ವೆಚ್ಚ ಮತ್ತು ಅಸ್ತಿತ್ವದಲ್ಲಿರುವಂತಹ ಸಂಪನ್ಮೂಲಗಳ ದಕ್ಷ ಉಪಯೋಗಕ್ಕೆ ಇದು ಬಹಳ ಅವಶ್ಯಕವಾಗಿರುತ್ತೆ. ಅಂದ್ರೆ ನಾವು ಹೇಗೆ ಉತ್ಪಾದಿಸಬೇಕು ಅಂತಂದಾಗ ನಿರ್ಧಾರಿತ ಸರಕುಗಳ ಉತ್ಪಾದನೆಗೆ ಹಲವು ಮಾರ್ಗಗಳಿರ್ತವೆ. ಶ್ರಮಾಧಾರಿತವಾದಂತಹ ಮಾರ್ಗನೋ ಅಥವಾ ಬಂಡವಾಳಾಧಾರಿತ ಮಾರ್ಗನೋ ಅಂತ ನಿರ್ಧಾರ ತೆಗೆದುಕೊಂಡು ನಾವು ಉತ್ಪಾದನೆ ಮಾಡಬೇಕಾಗುತ್ತೆ. ನಂತರ ಈ ಉತ್ಪಾದನೆಗೆ ಕನಿಷ್ಠ ಉತ್ಪಾದನಾ ವೆಚ್ಚ ಮತ್ತು ಅಸ್ತಿತ್ವದಲ್ಲಿರುವ ಸಂಪನ್ಮೂಲಗಳ ಅಸ್ತಿತ್ವದಲ್ಲಿರುವಂತಹ ಸಂಪನ್ಮೂಲ ದಕ್ಷ ಉಪಯೋಗಕ್ಕೆ ಇದು ಅವಶ್ಯಕವಾಗಿರುತ್ತೆ. ಹೇಗೆ ಉತ್ಪಾದಿಸಬೇಕು, ಶ್ರಮಾಧಾರಿತ ಅಥವಾ ಬಂಡವಾಳ ಆಧಾರಿತ. ನೆಕ್ಸ್ಟ್ ಮೂರನೇದು ಬಹಳ ಪ್ರಮುಖವಾದಂತಹ ಒಂದು ಆರ್ಥಿಕ ಸಮಸ್ಯೆ ಅಂತಂದ ಮೂಲ ಆರ್ಥಿಕ ಸಮಸ್ಯೆ ಅಂದಾಗ ಯಾರಿಗಾಗಿ ಉತ್ಪಾದಿಸಬೇಕು, ಏನನ್ನ ಫಸ್ಟ್ ಯಾವ ಸರಕು ಸೇವೆ ಉತ್ಪಾದಿಸಬೇಕು ಅದು ನಿರ್ಧಾರ ತೆಗೆದುಕೊಂಡಂತ ಸರಕುಗಳನ್ನ ಶ್ರಮಾಧಾರಿತದಿಂದ ಉತ್ಪಾದನೆ ಮಾಡ್ಬೇಕಾ ಅಥವಾ ಬಂಡವಾಳಾಧಾರಿತ ಮಾರ್ಗದಿಂದ ಉತ್ಪಾದನೆ ಮಾಡ್ಬೇಕಾ, ಇದು ಹೇಗೆ. ಮೂರನೇದು ಏನು ಅಂದ್ರೆ ಯಾರಿಗಾಗಿ ಉತ್ಪಾದಿಸಬೇಕು ಅಂದ್ರೆ ಉತ್ಪಾದಿಸಿದ ಸರಕುಗಳನ್ನ ಯಾರು ಪಡೆಯುತ್ತಾರೆ,
ಯಾವ ಪ್ರಮಾಣದಲ್ಲಿ ಉತ್ಪಾದಿಸಿದ ಸರಕುಗಳನ್ನ ಯಾರು ಪಡೀತಾರೆ ಮತ್ತು ಯಾವ ಪ್ರಮಾಣದಲ್ಲಿ ಪಡೆಯುತ್ತಾರೆ, ಇದು ಹಂಚಿಕೆಗೆ ಸಂಬಂಧಪಟ್ಟಂತಹ ವಿಷಯವಾಗಿರುತ್ತೆ. ಹಂಚಿಕೆ ಮಾಡ್ತಾರಲ್ಲ, ವಿತರಣೆ ಮಾಡ್ತಾರಲ್ಲ, ಆ ಹಂಚಿಕೆಗೆ ಸಂಬಂಧಪಟ್ಟಂತಹ ಒಂದು ವಿಷಯ ವಸ್ತು. ಪ್ರತಿ ವ್ಯಕ್ತಿಯು ಕನಿಷ್ಠ ಪ್ರಮಾಣದ ಸರಕುಗಳನ್ನು ಮತ್ತು ಸೇವೆಗಳನ್ನ ಪಡೆಯುವಂತಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಸಹ ಕನಿಷ್ಠ ಪ್ರಮಾಣದ ವಸ್ತುಗಳನ್ನಾದರೂ, ಕನಿಷ್ಠ ಪ್ರಮಾಣದ ಸರಕುಗಳನ್ನಾದರೂ, ಸೇವೆಗಳನ್ನಾದರೂ ಪಡೆಯುವಂತಿರ್ಬೇಕು. ನನ್ಗೆ ಯಾವುದು ಬೇಡಪ್ಪ ಅಂತ ಸುಮ್ಮನಿದ್ರೆ ಮತ್ತೆ ಅವ್ನು ಯಾರಿಗೆ ಉತ್ಪಾದಿಸ್ಬೇಕಾಗತ್ತೆ? ಅವನು ಉತ್ಪಾದನೆ ಆದಂತ ಸರಕುಗಳು, ಈ ಚಾಪೀಸ್ ಇರ್ಬೋದು, ಪೆನ್ಗಳು, ಯಾರೂ ಸಹ ಪೆನ್ ಬಳಸಲೇ ಇಲ್ಲ ಅಂತಂದ್ರೆ, ಕನಿಷ್ಠ ಪ್ರಮಾಣದ ಸರಕನ್ನಾದ್ರೂ ಕನಿಷ್ಠ ಪ್ರಮಾಣಗಾದ್ರೂ ಸಹ ಬಳಸಲೇ ಇಲ್ಲ ಅಂದ್ರೆ, ಈಗ ವರ್ಷಕ್ಕೆ ಈಗ ಉದಾಹರಣೆ ತಿಂಗಳಿಗೆ 2 ಪೆನ್ ಬೇಕಾಗಿರುತ್ತೆ. ಅಟ್ಲೀಸ್ಟ್ ಕನಿಷ್ಠ 1 ಪೆನ್ನು ನಾವು ಬಳಸ್ತಿಲ್ಲ ಅಂದ್ರೆ ಅಲ್ಲಿ ಇದು ಉತ್ಪಾದನೆ ಮಾಡಿದ್ದು ಯಾರಿಗೆ? ಪ್ರಶ್ನೆ ಉದ್ಭವಿಸುತ್ತೆ, ಹೌದಲ್ವಾ? ಅದಕ್ಕೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ, ಯಾರಿಗಾಗಿ ಉತ್ಪಾದಿಸಬೇಕು ಅಂತ ನಾವು ಉತ್ಪಾದಿಸಿದ ಸರಕುಗಳನ್ನ ಯಾರು ಪಡೀತಾರೆ, ಯಾವ ಪ್ರಮಾಣದಲ್ಲಿ ಪಡೀತಾರೆ ಎಂಬುದನ್ನು ನಿರ್ಧರಿಸಬೇಕು. ಇದು ಬಹಳ ವಿತರಣೆಗೆ ಸಂಬಂಧಪಟ್ಟಂತಹ ಡಿಸ್ಟ್ರಿಬ್ಯೂಟ್ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ. ಪ್ರತಿ ವ್ಯಕ್ತಿಯು ಸಹ ಕನಿಷ್ಠ ಪ್ರಮಾಣದ ಸರಕುಗಳನ್ನಾದರೂ ಸೇವೆಯನ್ನಾದರೂ ಪಡೆಯುವಂತಿರಬೇಕು. ಕನಿಷ್ಠ ಪ್ರಮಾಣದ ಸರಕುಗಳನ್ನು ಮತ್ತು ಸೇವೆಯನ್ನಾದರೂ ಪಡೆಯುವಂತಿದ್ರೆ ಮಾತ್ರ ಅವಾಗ ಏನಾಗುತ್ತೆ, ಈ ಸಮಸ್ಯೆಯನ್ನು ನಾವು ಇಲ್ಲಿ ಬಗೆಹರಿಸಬಹುದಾಗುತ್ತೆ. ಹೀಗೆ ವಿದ್ಯಾರ್ಥಿಗಳೇ, ಮೂಲ ಆರ್ಥಿಕ ಸಮಸ್ಯೆಗಳು ಅಂತಂದಾಗ, ಈ ಮೂಲ ಆರ್ಥಿಕ ಸಮಸ್ಯೆಗಳು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಏನನ್ನ ಅಂದ್ರೆ, ನಾವು ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮತ್ತು ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಬೇಕಾದ್ರೆ ಯಾವ ಸರಕುಗಳನ್ನು ಉತ್ಪಾದಿಸಬೇಕು? ಆಹಾರ ಧಾನ್ಯಗಳನ್ನು ಉತ್ಪಾದಿಸಬೇಕಾ, ಸಸ್ಯಾಸ್ತ್ರಗಳನ್ನು ಉತ್ಪಾದಿಸಬೇಕಾ, ಅದು ಏನನ್ನ ಉತ್ಪಾದಿಸಬೇಕು? ಹೇಗೆ? ನಾನು ಆಹಾರ ಧಾನ್ಯಗಳನ್ನು ಉತ್ಪಾದಿಸುವುದಾದರೆ ಶ್ರಮಾಧಾರಿತ ಮಾರ್ಗದಿಂದ ಉತ್ಪಾದಿಸಬೇಕಾ ಅಥವಾ ಬಂಡವಾಳಾಧಾರಿತ ಮಾರ್ಗದಿಂದ ಉತ್ಪಾದಿಸಬೇಕಾ? ಇದು ಹೇಗೆ ಉತ್ಪಾದಿಸ? ಶ್ರಮಾಧಾರಿತ ಅಂದ್ರೆ ಕಾರ್ಮಿಕರನ್ನ ಬಳಸಿಕೊಂಡು ಅವರಿಗೆ ನಿರ್ದಿಷ್ಟ ಒಂದು ಕೂಲಿ ಕೊಟ್ಟು, ದಿನಕ್ಕೆ ಇಷ್ಟು ಕೂಲಿ, ಏನಾದರೂ ತಿಂಗಳಿಗೆ ಕೂಲಿಯನ್ನು ಕೊಟ್ಟು ಶ್ರಮಾಧಾರಿತವಾಗಿ ನಾವು ಉತ್ಪಾದನೆ ಮಾಡೋದು. ಇನ್ನು ಬಂಡವಾಳಾಧಾರಿತ ಅಂದ್ರೆ ದೊಡ್ಡ ಯಂತ್ರೋಪಕರಣಗಳನ್ನ, ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಅಲ್ಲಿ ನಾವು ಏನ್ ಮಾಡೋದು, ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸೋದು, ಅಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡೋದು. ಇದು ಬಂಡವಾಳ ಆಧಾರಿತ. ಹೇಗೆ, ಯಾವ ಮಾರ್ಗವನ್ನು ಅನುಸರಿಸೋದು? ಇದು ಈ ಸಮಸ್ಯೆಗಳು. ಇನ್ನು ಮೂರನೇದು, ಉತ್ಪಾದಿಸಿದ ಸರಕುಗಳನ್ನು ಯಾರು ಪಡೀತಾರೆ, ಯಾವ ಪ್ರಮಾಣದಲ್ಲಿ ಪಡೀತಾರೆ ನಮ್ಮದನ್ನ ಹಂಚಿಕೆಗೆ ಸಂಬಂಧಪಟ್ಟಿದ್ದು ಯಾರಿಗಾಗಿ ಉತ್ಪಾದಿಸಬೇಕು. ಹೀಗೆ ಮೂಲ ಆರ್ಥಿಕ ಸಮಸ್ಯೆಗಳು ಈ ಮೂರು ಮೂಲ ಆರ್ಥಿಕವಾದಂತಹ ಸಮಸ್ಯೆಗಳಾಗಿರುತ್ತವೆ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಹೇಳ್ಬೋದಾದ್ರೆ, ಒಂದು ರಾಷ್ಟ್ರ ಅಭಿವೃದ್ಧಿಯನ್ನ ಹೊಂದಬೇಕು ಅಂತಂದ್ರೆ, ಒಂದು ಆರ್ಥಿಕವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನದೇ ಆದಂತಹ ಒಂದು ಕೆಲಸದಲ್ಲಿ, ತನ್ನದೇ ಒಂದು ಉದ್ಯೋಗದಲ್ಲಿ ತೊಡಕೊಂಡು ರಾಷ್ಟ್ರಕ್ಕೆ ಏನಾದರೂ ಸಹ ಕಲ್ಯಾಣ ಚಟುವಟಿಕೆಗಳಿರ್ಬೋದು, ಆರ್ಥಿಕ ಚಟುವಟಿಕೆಗಳಲ್ಲಿ ಒಬ್ಬ ವ್ಯಕ್ತಿಯಾದ ಒಂದು ಕುಟುಂಬ ಪ್ರತಿಯೊಂದು ಮೊದಲ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕಾಗುತ್ತದೆ. ಹೀಗೆ ನಾವು ಆರ್ಥಿಕ ಸಮಸ್ಯೆಗಳು ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ರೆ, ಸೂಕ್ಷ್ಮ ಅಂದ್ರೆ ಸಮಾಜದ ಸಣ್ಣ ಸಣ್ಣ ಘಟಕಗಳು, ಕುಟುಂಬ, ಇವುಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿರುತ್ತೆ. ಇನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಒಬ್ಬ ವ್ಯಕ್ತಿಗೆ ವಹಿಸಿದಾಗ ಸಮಾಜ ಅಥವಾ ರಾಷ್ಟ್ರ ಆರ್ಥಿಕ ವ್ಯವಸ್ಥೆ, ಈ ರಾಷ್ಟ್ರದ ಅರ್ಥವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನ ವಿಶಾಲಾತ್ಮಕ ಅರ್ಥಶಾಸ್ತ್ರ ನೀಡುತ್ತದೆ. ಇಡೀ ಅರ್ಥವ್ಯವಸ್ಥೆ ಸಮಗ್ರ ಚಿತ್ರಣವನ್ನ ವಿಶಾಲಾತ್ಮಕ, ಉದಾಹರಣೆ ತೆರಿಗೆಗಳ ಸಂಗ್ರಹ, ಹಣದುಬ್ಬರದ ನಿಯಂತ್ರಣ, ಆರ್ಥಿಕ ಉತ್ತೇಜನ. ಇನ್ನ ಮೂಲ ಆರ್ಥಿಕ ಸಮಸ್ಯೆಗಳು ಅಂದಾಗ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು, ಇವು ಮೂಲವಾದಂತಹ ಆರ್ಥಿಕ ಸಮಸ್ಯೆಗಳು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನಾವು ಅರ್ಥಶಾಸ್ತ್ರ ಪರಿಚಯದಲ್ಲಿ, ಈ ಮೊದಲನೇ ಪಾಠ ಅರ್ಥಶಾಸ್ತ್ರ ಪರಿಚಯದಲ್ಲಿ
ನಾವು ತಿಳಿದುಕೊಂಡಂತಹ, ನಾವು ಅರ್ಥೈಸಿಕೊಂಡಂತಹ ವಿಷಯಗಳು, ಕಲಿಕಾಂಶಗಳು, ಯಾವ್ಯಾವ ಕಲಿಕಾಂಶ ಕಲಿತು ಎಂಬುದನ್ನ ಮತ್ತೊಮ್ಮೆ ಪುನರ್ ಮನನ ಮಾಡ್ಕೊಂತ ನಾನು ಪ್ರಶ್ನೆಗಳನ್ನ ಬರೀತೀನಿ. ಆ ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಸಮಾಜ ಹೋಮ್ವರ್ಕ್ ಅಲ್ಲಿ ಉತ್ತರ ಬರ್ಕೊಂಡ್ ಬರ್ಬೇಕು. ಮತ್ತೆ ಆ ಪ್ರಶ್ನೆ ಉತ್ತರ ನಾನು ಹೇಳ್ತೀನಿ. ಈಗ ಉತ್ತರ ಬರ್ಕೊಂಡ್ಬೇಡ್ರಿ, ಪ್ರಶ್ನೆ ಬರ್ಕೊಳ್ರಿ, ಮನೆಯಲ್ಲಿ ಉತ್ತರ ಬರ್ಕೊಬೇಕು. ಅದೇ ರೀತಿ ಮೊದಲನೇ ಪ್ರಶ್ನೆ, ಸರಕು ಮತ್ತು ಸೇವೆಗಳು ಎಂದರೇನು, ಉದಾಹರಣೆ ತಿಳಿಸಿ. ಎರಡನೇದು, ಗ್ರಾಹಕರು ಎಂದರೆ ಯಾರು? ಗ್ರಾಹಕರು ಎಂದರೆ ಯಾರು? ಸರಕು ಮತ್ತು ಸೇವೆಗಳು ಎಂದರೆ, ಸರಕು ಮತ್ತು ಸೇವೆಗಳು ಅಂತಂದ್ರೆ, ಸರಕು ಅಂತಂದ್ರೆ ಗೋಚರಿಸುವಂತಹ, ಕಣ್ಣಿಗೆ ಕಾಣುವಂತಹ ಭೌತಿಕ ರೂಪದ ವಸ್ತುಗಳನ್ನ ನಾವು ಸರಕುಗಳು ಅಂತ ಕರಿತೀವಿ. ಕಣ್ಣಿಗೆ ಕಾಣುವಂತಹ, ಗೋಚರಿಸುವಂತಹ ಭೌತಿಕ ರೂಪದ ವಸ್ತುಗಳನ್ನ ನಾವು ಸರಕುಗಳು ಅಂತ ಕರಿತೀವಿ. ಉದಾಹರಣೆ, ಚಾಪೀಸ್, ಪೆನ್, ಪುಸ್ತಕ, ಕಾರ್, ಬೈಕ್, ಇವು ಮೊಬೈಲ್ ಫೋನ್, ಟಿವಿ, ಇವೆಲ್ಲವೂ ಏನಾಗುತ್ತೆ ಸರಕುಗಳು. ಇನ್ನು ಸೇವೆಗಳು ಅಂತಂದ್ರೆ, ಸೇವೆಗಳು ಎಂದರೆ ಅಗೋಚರವಾದಂತಹ ಅಭೌತಿಕ ರೂಪದ ವಸ್ತುಗಳನ್ನ, ಅಗೋಚರ ಮತ್ತು ಅಭೌತಿಕ ರೂಪದ ವಸ್ತುಗಳನ್ನ ನಾವು ಸೇವೆ. ಉದಾಹರಣೆ, ಶಿಕ್ಷಣ, ವಿದ್ಯುತ್ ಶಕ್ತಿ, ಆರೋಗ್ಯ, ಇವೆಲ್ಲವೂ ಸಹ ಏನಾಗುತ್ತೆ ಸೇವೆಗಳು. ಇನ್ನ ಗ್ರಾಹಕರು ಎಂದರೆ ಯಾರು? ಗ್ರಾಹಕರು ಎಂದರೆ ಯಾರು? ಸರಕು ಮತ್ತು ಸೇವೆಗಳನ್ನ ಬಳಕೆ ಮಾಡಿಕೊಳ್ಳುವವರನ್ನ ಗ್ರಾಹಕರು ಎನ್ನುತ್ತಾರೆ. ಈ ಪ್ರಶ್ನೆ, ಗ್ರಾಹಕರು ಎಂದರೆ ಯಾರು? ಉತ್ತರ, ಸರಕು ಮತ್ತು ಸೇವೆಗಳನ್ನ ಬಳಕೆ ಮಾಡುವವರನ್ನ ಗ್ರಾಹಕರು ಎನ್ನುತ್ತಾರೆ. ಇನ್ನು ಮೂರನೇ ಪ್ರಶ್ನೆ, ಉತ್ಪಾದಕರು ಎಂದರೆ ಯಾರು? ಉತ್ಪಾದಕರು ಎಂದರೆ ಯಾರು? ಉತ್ಪಾದಕರು ಎಂದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಕಾರ್ಯದಲ್ಲಿ ತೊಡಗಿರುವವರನ್ನ, ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಕಾರ್ಯದಲ್ಲಿ ತೊಡಗಿರುವವರನ್ನ ನಾವು ಉತ್ಪಾದಕರು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರ ಎಂದರೇನು? ನೀವು ಉತ್ತರ ಬರೀಬೇಕು, ಮನೆ ಬರೀಬೇಕು. ಏನಂತ ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರ ಎಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನ. ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನವನ್ನು ಏನು ಕರೀತಾರೆ? ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಐದನೇದು, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಯಾರು ಮತ್ತು ಅವರ ವ್ಯಾಖ್ಯೆ ತಿಳಿಸಿ. ಅವರ ವ್ಯಾಖ್ಯೆ ತಿಳಿಸಿ ಅಥವಾ ಅವರು ಹೇಳಿರುವ ಹೇಳಿಕೆ ತಿಳಿಸಿ. ಅರ್ಥಶಾಸ್ತ್ರದ ಪಿತಾಮಹ ಯಾರು, ಅವರ ಹೇಳಿಕೆ ಅಥವಾ ಅವರ ವ್ಯಾಖ್ಯೆಯನ್ನ ತಿಳಿಸಿ. ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಅವರು ಹೇಳಿರುವಂತಹ ಹೇಳಿಕೆ ಅಥವಾ ಅವರ ವ್ಯಾಖ್ಯೆ ಏನು? ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಥವಾ ವಿಷಯ ಅರ್ಥಶಾಸ್ತ್ರ. ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಥವಾ ವಿಷಯವನ್ನು ಕರೀತಾರೆ ಅರ್ಥಶಾಸ್ತ್ರ. ನೆಕ್ಸ್ಟ್ ಆರನೇ ಪ್ರಶ್ನೆ, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ತಿಳಿಸಿ. ಮಹತ್ವಗಳನ್ನು, ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವಗಳನ್ನು ತಿಳಿಸಿ. ಅಂದ್ರೆ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ಆಗುವಂತ ಅನುಕೂಲಗಳು ಏನೇನು ಅದನ್ನು ಬರೀಬೇಕು. ಪಾಯಿಂಟ್ಸ್ ವೈಸ್ 6 ಪಾಯಿಂಟ್ಸ್ ಬರ್ತವೆ. 6 ಪಾಯಿಂಟ್ಸ್ ಒನ್ ಬೈ ಒನ್ ಅಲ್ಲಿ 6 ಪಾಯಿಂಟ್ಸ್ ಬರೀಬೇಕು. ಏನೇನು ಅರ್ಥಶಾಸ್ತ್ರ ಅಧ್ಯಯನದಿಂದ ಆಗುವಂತ ಅನುಕೂಲಗಳು ಏನು ಅಂತಂದಾಗ, ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ರಾಷ್ಟ್ರದ ಏಳಿಗೆಗಾಗಿ
ಆರ್ಥಿಕ ಚಟುವಟಿಕೆಗಳಲ್ಲಿ ಅವನು ಒಂದಲ್ಲ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಬೇಕು. ಅದಕ್ಕೆ ಅರ್ಥಶಾಸ್ತ್ರ ಅಧ್ಯಯನ ಅವಶ್ಯಕತೆ ಇದೆ. ನಮ್ಮ ಅಪರಿಮಿತ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಪಡಿಬೇಕಾಗುತ್ತೆ. ಆ ಸರಕು ಮತ್ತು ಸೇವೆಗಳನ್ನು ಪಡಿಬೇಕು ಅಂದಾಗ ಉತ್ಪಾದನೆ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ಆ ಉತ್ಪಾದನಾ ಕಾರ್ಯವನ್ನು ಕೈಗೊಳ್ಳೋಕೆ ನಮಗೆ ಅರ್ಥಶಾಸ್ತ್ರ ಅಧ್ಯಯನದ ಅವಶ್ಯಕತೆ ಇದೆ. ನಮ್ಮ ಅಪರಿಮಿತವಾದ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಲು ಮಿತ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಎಂಬ ಜ್ಞಾನವನ್ನ ಸರಿಯಾದ ಅರಿವು ನಮಗಿರ್ಬೇಕು ಅಂತಂದ್ರೆ ನಾವು ಅರ್ಥಶಾಸ್ತ್ರವನ್ನ ಅಧ್ಯಯನವನ್ನ ಮಾಡಬೇಕು. ಹೀಗೆ ಈ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವಗಳು ಈ ಕೆಳಕಂಡಂತೆ ಬರೆದು 1, 2, 3 ಅಂತಲ್ಲಿ 1 by 1 ಪಾಯಿಂಟ್ಸ್ ವೈಸ್ ಅದನ್ನ ಬರೀಬೇಕು. ಒಟ್ಟು 6 ಪಾಯಿಂಟ್ಸ್ ಗಳನ್ನ ಕಡ್ಡಾಯವಾಗಿ ಬರೀಬೇಕು. ಯಾಕೆಂದ್ರೆ 3 ಮಾರ್ಕ್ಸ್ ಕೇಳಿದ್ರೆ 3 ಅಂಕಗಳಿಗೆ ನಮಗೆ ಪರೀಕ್ಷೆಯಲ್ಲಿ ಕೇಳೋದ್ರಿಂದ ವಿದ್ಯಾರ್ಥಿಗಳೇ ನೀವು ಆ 3 ಅಂಕಗಳಿಗೆ ಕನಿಷ್ಠ 6 ಪಾಯಿಂಟ್ಸ್ ಗಳನ್ನು ಬರೀಬೇಕು. ಇಲ್ಲ 3 ಪಾಯಿಂಟ್ಸ್ ಗಳನ್ನ ಬರೀಬೇಕಾಗುತ್ತೆ. 1 ಪಾಯಿಂಟ್ಸ್ ಇಸ್ ಈಕ್ವಲ್ ಟು ಅರ್ಧ ಮಾರ್ಕ್ಸ್ ಅನ್ನ ಅವರು ಕನ್ಸಿಡರ್ ಮಾಡ್ತಾರೆ. 2 ಪಾಯಿಂಟ್ಸ್ ಕೊಡಿದ್ರೆ 1 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ 7ನೇದು ಆರ್ಥಿಕ ಚಟುವಟಿಕೆಗಳು ಎಂದರೇನು? ಆರ್ಥಿಕ ಚಟುವಟಿಕೆಗಳು ಎಂದರೇನು ಅವುಗಳನ್ನು ತಿಳಿಸಿ. ಆರ್ಥಿಕ ಚಟುವಟಿಕೆಗಳು ಎಂದರೇನು ಅವುಗಳನ್ನ ತಿಳಿಸಿ. ಅಂದ್ರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮತ್ತು ಹಣ ಮತ್ತು ಸಂಪತ್ತನ್ನ ಗಳಿಸಲು ನಾವು ಕೈಗೊಳ್ಳುವ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಅಂತ ಕರೀತೀವಿ. ಅಂದ್ರೆ ನಮ್ಮ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಮಾನವ ತನ್ನ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಮತ್ತು ಹಣ ಮತ್ತು ಸಂಪತ್ತನ್ನ ಕೈಗೊಳ್ಳಲು ಹಣ ಸಂಪತ್ತನ್ನು ಗಳಿಸೋಕೆ ಆ ಕೈಗೊಳ್ಳುವ ಚಟುವಟಿಕೆಗಳನ್ನ ಆರ್ಥಿಕ ಚಟುವಟಿಕೆಗಳು ಅಂತ ಕರೀತೀವಿ. ಯಾವ್ಯಾವ ಆರ್ಥಿಕ ಚಟುವಟಿಕೆಗಳು? ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ. ಉತ್ಪಾದನಾ ಚಟುವಟಿಕೆಗಳು, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ ಅಂತ 4 ರೀತಿಯಾದ ಆರ್ಥಿಕ ಚಟುವಟಿಕೆಗಳು ಬರ್ತವೆ. ಆ 4 ಆರ್ಥಿಕ ಚಟುವಟಿಕೆಗಳನ್ನ ಬರೆಯಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ. ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಎಂದರೇನು? ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಎಂದರೇನು? ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಸಮಾಜದ ಚಿಕ್ಕ ಚಿಕ್ಕ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರ. ಒಬ್ಬ ವ್ಯಕ್ತಿ, ಅವನ ಕುಟುಂಬ, ಸಣ್ಣ ಸಣ್ಣ ಘಟಕಗಳ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರ. ಇನ್ನು ವಿಶಾಲಾತ್ಮಕ ಅರ್ಥಶಾಸ್ತ್ರ ಎಂದರೆ ವ್ಯಕ್ತಿ ಹೋಲಿಸಿದಾಗ ಇಡೀ ರಾಷ್ಟ್ರ ಸಮಾಜದ ಅರ್ಥವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನ ಇಡೀ ರಾಷ್ಟ್ರ ಅರ್ಥವ್ಯವಸ್ಥೆಯ ವಿಶಾಲಾತ್ಮಕವಾಗಿ ಅಧ್ಯಯನ ಮಾಡೋದು. ಅರ್ಥವ್ಯವಸ್ಥೆಯ ಒಂದು ಇಡೀ ಪೂರ್ಣ ಅರ್ಥವ್ಯವಸ್ಥೆಯಲ್ಲಿ ಇಡೀ ರಾಷ್ಟ್ರದ ಪೂರ್ಣ ಅರ್ಥವ್ಯವಸ್ಥೆಯ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಆರ್ಥಿಕ ಚಟುವಟಿಕೆಯನ್ನೇ ನಾವು ವಿಶಾಲಾತ್ಮಕ ಅರ್ಥಶಾಸ್ತ್ರ ಎನ್ನುತ್ತೇವೆ. ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ತೆರಿಗೆಗಳ ಸಂಗ್ರಹ, ಆರ್ಥಿಕ ಉತ್ತೇಜನ, ಹಣದುಬ್ಬರದ ನಿಯಂತ್ರಣ. ಇವು ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆಗಳು. ನೆಕ್ಸ್ಟ್ 9ನೇ ಪ್ರಶ್ನೆ, ನಿಮ್ಮ ಹೋಮ್ವರ್ಕ್ ಅಲ್ಲಿ 9ನೇ ಪ್ರಶ್ನೆ, ಮೂಲ ಆರ್ಥಿಕ ಸಮಸ್ಯೆಗಳು ಯಾವುವು? ಮೂಲ ಆರ್ಥಿಕ ಸಮಸ್ಯೆಗಳು ಯಾವುವು? ಮೂಲ ಆರ್ಥಿಕ ಸಮಸ್ಯೆಗಳು ಯಾವುವು ಹೇಳಿ? ಯಾವ್ಯಾವ? ವೆರಿ ಗುಡ್. ಮೂಲ ಆರ್ಥಿಕ ಸಮಸ್ಯೆಗಳು 3 ಮೂಲ ಆರ್ಥಿಕ ಸಮಸ್ಯೆಗಳು ಬರ್ತವೆ. ಒಂದು, ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು. ಏನನ್ನು ಉತ್ಪಾದಿಸಬೇಕು ಅಂದಾಗ ನಾವು ನಮ್ಮ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಬೇಕಾದಾಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವ ಸರಕುಗಳನ್ನು ಉತ್ಪಾದಿಸಬೇಕು? ಆಹಾರ ಧಾನ್ಯಗಳನ್ನು ಉತ್ಪಾದಿಸಬೇಕಾ
ಅಥವಾ ಶಸ್ತ್ರಾಸ್ತ್ರಗಳನ್ನ ಉತ್ಪಾದಿಸಬೇಕಾ? ಇದು ಏನನ್ನ ಉತ್ಪಾದಿಸಬೇಕು. ಎರಡನೇದು ಹೇಗೆ ಉತ್ಪಾದಿಸಬೇಕು ಎಂದಾಗ ನಾವು ನಿರ್ಧಾರಿತವಾದಂತ ಯಾವ ಸರಕನ್ನು ಉತ್ಪಾದಿಸಬೇಕು ಅಂತ ನಿರ್ಧಾರ ಮಾಡಿದಂತಹ ಸರಕುಗಳನ್ನ ಶ್ರಮಾಧಾರಿತ ಮಾರ್ಗದಿಂದ ಉತ್ಪಾದಿಸಬೇಕಾ, ಬಂಡವಾಳಾಧಾರಿತ ಮಾರ್ಗದಿಂದ ಉತ್ಪಾದಿಸಬೇಕಾ, ಯಾವ ಮಾರ್ಗವನ್ನು ಅನುಸರಿಸಬೇಕು, ಅದು ಹೇಗೆ ಉತ್ಪಾದಿಸಬೇಕು. ಇನ್ನು ಯಾರಿಗಾಗಿ ಉತ್ಪಾದಿಸಬೇಕು ಎಂದಾಗ ಆ ಉತ್ಪಾದಿಸಿದ ಸರಕುಗಳನ್ನು ಯಾರು ಪಡಿತಾರೆ, ನಾವು ಯಾರಿಗಾಗಿ ಯಾರು ಪಡಿತಾರೆ, ಎಷ್ಟು ಪ್ರಮಾಣದಲ್ಲಿ ಪಡಿತಾರೆ, ಇದು ಹಂಚಿಕೆಗೆ ಸಂಬಂಧಪಟ್ಟ ವಿಷಯವಾಗಿದೆ. ಹೀಗೆ ಆರ್ಥಿಕ ಸಮಸ್ಯೆಗಳು ಏನನ್ನ, ಹೇಗೆ ಮತ್ತು ಯಾರಿಗೆ, ಮೂಲ ಆರ್ಥಿಕ ಸಮಸ್ಯೆಗಳು. ಮೂಲ ಆರ್ಥಿಕ ಸಮಸ್ಯೆಗಳು ಯಾವುವು ವಿವರಿಸಿ, ಅವುಗಳನ್ನು ವಿವರಿಸಿ. ಅಂದ್ರೆ ಆರ್ಥಿಕ ಸಮಸ್ಯೆಗಳನ್ನು ಏನ್ ಮಾಡಬೇಕು, ನೀವು ಪೂರ್ಣವಾಗಿ ವಿವರಿಸಬೇಕಾಗುತ್ತೆ. ಹೀಗೆ ಈ 9 ಪ್ರಶ್ನೆಗಳು, ಈ 9 ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಅವಳಿಗೆ ಉತ್ತರವನ್ನ ಮನೆಯಲ್ಲಿ ಉತ್ತರವನ್ನ ಬರ್ಕೊಂಡ್ ಬರಬೇಕು. ಸಮಾಜ ಹೋಮ್ವರ್ಕ್ ಅಲ್ಲಿ ಅದನ್ನ ಕಡ್ಡಾಯವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಂಡ್ ಬಂದ್ರಿ ಅಂತಂದ್ರೆ ನೀವು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನ ಮಾಡ್ತೀನಿ. ಅರ್ಥಶಾಸ್ತ್ರದ ಪರಿಚಯ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಘಟಕ ಪರೀಕ್ಷೆಯನ್ನ ಮಾಡ್ತೀನಿ. ನೀವು ಆ ಪರೀಕ್ಷೆಯಲ್ಲಿ ನೀವು ಉತ್ತರ ಚೆನ್ನಾಗಿ ಬರೋದ್ರಿ, ಪರೀಕ್ಷೆ ಚೆನ್ನಾಗಿ ಬರೋದ್ರಿ ಅಂದ್ರೆ, ಉತ್ತಮ ಅಂಕಗಳನ್ನ ಪಡೆದ್ರಿ ಅಂದ್ರೆ ಅಲ್ಲಿಗೆ ಈ ಪಾಠ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ. ನಾನು ಮಾಡಿರುವಂತಹ ಕ್ಲಾಸ್, ನಾನು ಮಾಡಿರುವಂತಹ ವಿಷಯ, ನಾನು ನಿಮಗೆ ಹೇಳಿರುವಂತಹ ವಿಷಯಗಳು ನಿಮಗೆ ಮನದಟ್ಟಾಗಿವೆ, ನೀವು ಸಂಪೂರ್ಣ ಅರ್ಥೈಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ಕೊಂತ. ಅರ್ಥ ಆಯ್ತಾ? ಇದು ಅರ್ಥಶಾಸ್ತ್ರ ನಿಮ್ಮ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಒಂದು ಮೊದಲನೇ ಪಾಠ, ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಪಾಠ ಅರ್ಥಶಾಸ್ತ್ರದ ಪರಿಚಯ. ಈ ಪಾಠದಲ್ಲಿ ನಾವು ಈ 9 ಪ್ರಶ್ನೆಗಳು ಸೇರಿ ನಮ್ಮ ಕಲಿತಂತ ಕಲಿಕಾಂಶಗಳನ್ನ ನಾವು ಕಲಿತು ಸರಕು ಮತ್ತು ಸೇವೆಗಳು, ಗ್ರಾಹಕರು, ಉತ್ಪಾದಕರು, ವಿತರಕರ ಬಗ್ಗೆ ತಿಳ್ಕೊಂಡು, ನೆಕ್ಸ್ಟ್ ಅರ್ಥಶಾಸ್ತ್ರ ಅಂದ್ರೆ ಏನು ತಿಳ್ಕೊಂಡು, ಅರ್ಥಶಾಸ್ತ್ರ ಪಿತಾಮಹ, ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ, ಆರ್ಥಿಕ ಚಟುವಟಿಕೆಗಳು, ಸೂಕ್ಷ್ಮ ಮತ್ತು ವಿಶ್ಲೇಷಣಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಏನು, ಅವುಗಳ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಂಡು, ನಂತರ ಮೂಲ ಆರ್ಥಿಕ ಸಮಸ್ಯೆಗಳು ಯಾವ್ಯಾವು, ಹಾಗಾದ್ರೆ ಆ ಸಮಸ್ಯೆಗಳು ಹೇಗೆ ನಮಗೆ ಸಮಸ್ಯೆ ಆಯ್ತು, ಆರ್ಥಿಕ ಸಮಸ್ಯೆಗಳು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇವೆಲ್ಲವರ ಬಗ್ಗೆ ನಾವು ವಿಷಯವನ್ನ ತಿಳ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ನಮಗೆ ಹೇಳಿದಂಗೆ ಈ 9 ಪ್ರಶ್ನೆಗಳು ನಿಮ್ಮ ಈ ಪಾಠದಲ್ಲಿ ಬರುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು ಅಂತ ಹೇಳಿದ್ದು. ಉತ್ತರ ಬರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದೆ. ಅದು ಇನ್ನೊಂದು ಬಹಳ ಒಂದು ಪ್ರಮುಖವಾದಂತಹ ಒಂದು ಪ್ರಶ್ನೆ ಯಾವುದು ಅಂತಂದ್ರೆ, ವಿತರಕರು. ವಿತರಕರು ಎಂದರೆ ಯಾರು? ವಿತರಕರು ಎಂದರೆ ಯಾರು? ವಿತರಕರು ಎಂದರೆ ಯಾರು ಅಂದ್ರೆ, ನಾವು ಸರಕು ಮತ್ತು ಸೇವೆಗಳ ಉತ್ಪಾದನಾ ಕಾರ್ಯದಲ್ಲಿ ತೊಡಗಿರುವವರನ್ನ ಉತ್ಪಾದಕರು ಅಂತೀವಿ. ಸರಕು ಮತ್ತು ಸೇವೆಗಳನ್ನ ಬಳಕೆ ಮಾಡಿಕೊಳ್ಳೋರನ್ನ ಗ್ರಾಹಕರು ಅಂತೀವಿ. ವಿತರಕರು ಅಂದ್ರೆ ಯಾರು ಅಂದ್ರೆ, ಸರಕು ಮತ್ತು ಸೇವೆಗಳನ್ನ ನಾವಿರುವ ಸ್ಥಳದಲ್ಲೇ ಲಭ್ಯವಾಗುವಂತೆ ಮಾಡೋರು. ನಾವಿರುವಂತ ಸ್ಥಳಕ್ಕೆ ನಮಗೆ ಆ ಸರಕು ಮತ್ತು ಸೇವೆಗಳನ್ನು ಒದಗಿಸುವರು. ನಾವಿರುವ ಸ್ಥಳಕ್ಕೆ ಆ ಸರಕು ಮತ್ತು ಸೇವೆಗಳನ್ನ ಒದಗಿಸುವಂತಹ ಸಾರಿಗೆದಾರರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಅಂಗಡಿಕಾರರಿಗೆ ವಿತರಕರು. ಸಾರಿಗೆದಾರರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಅಂಗಡಿಕಾರರಿಗೆ ನಾವು ವಿತರಕರು ಅಂತ ನೋಡಿ. ನಮಗೆ ಸರಕು ಮತ್ತು ಸೇವೆಗಳನ್ನ ನಾವಿರುವ ಸ್ಥಳಕ್ಕೆ, ನಾವೆಲ್ಲಿರ್ತೀವೋ ಅಲ್ಲಿಗೆ ತಮಗೆ ತಂದು ಒದಗಿಸ್ತಾರೆ. ಸರಕು ಮತ್ತು ಸೇವೆಗಳನ್ನ ನಾವು ಇರುವ ಸ್ಥಳಕ್ಕೆ ನಮಗೆ ಲಭ್ಯವಾಗುವಂತೆ ಒದಗಿಸುವಂತಹ ಸಾರಿಗೆದಾರರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಅಂಗಡಿಕಾರರಿಗೆ ವಿತರಕರು ಎನ್ನುತ್ತಾರೆ. ಅರ್ಥ ಆಯ್ತಾ? ವಿತರಕರು ಎಂದರೆ ಯಾರು? ಪ್ರಶ್ನೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ವಿತರಕರು ಎಂದರೆ ಯಾರು? ವಿತರಕರು ಎಂದರೆ ಸರಕು ಮತ್ತು ಸೇವೆಗಳನ್ನ ಗ್ರಾಹಕರಿಗೆ ಅವರಿರುವ ಸ್ಥಳಕ್ಕೆ ಲಭ್ಯವಾಗುವಂತೆ ಮಾಡುವ ಸಾರಿಗೆದಾರರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಅಂಗಡಿಕಾರರಿಗೆ ವಿತರಕರು. ಅಂಗಡಿಕಾರರಿಗೆ ಅಂತಾರೆ ವಿತರಕರು ಎಂದು ಕರೆಯುತ್ತಾರೆ. ಇದು ಸಹ ನಿಮ್ಮ 10ನೇ ಪ್ರಶ್ನೆ. ವಿತರಕರು ಎಂದರೆ ಯಾರು ಅಂತ. ಇದರಲ್ಲಿ ವಿತರಕರು ಎಂದರೆ ಯಾರು, ಗ್ರಾಹಕರು ಎಂದರೆ ಯಾರು, ಉತ್ಪಾದಕರು ಎಂದರೆ ಯಾರು,
ಈ 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಅಂತೂ ಎಕ್ಸಾಮ್ ಅಲ್ಲಿ ಕಡ್ಡಾಯವಾಗಿ ಕೇಳ್ತಾರೆ 1 ಮಾರ್ಕ್ಸಿಗೆ. ಇನ್ನ ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರ ಪಿತಾಮಹ ಇದು ಅಷ್ಟು 1 ಮಾರ್ಕ್ಸಿಗೆ. ಇನ್ನು ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ ಹೇಳಿದಂಗೆ 3 ಅಂಕಗಳಿಗೆ ಕೇಳುವಂತ ಪ್ರಶ್ನೆ. ಇದನ್ನ 3 ಅಂಕಗಳಿಗೆ ಕೇಳ್ತಾರೆ. ನೀವು 6 ಪಾಯಿಂಟ್ಸ್ ಕಡ್ಡಾಯವಾಗಿ ಬರೀಲೇಬೇಕಾಗಿರುತ್ತೆ. ಇದರ 3 ಪಾಯಿಂಟ್ಸ್ ನಾದ್ರೂ ಸಹ ಬರೀಬಹುದು. ಇನ್ನೆಷ್ಟು ಆರ್ಥಿಕ ಚಟುವಟಿಕೆಗಳು ಎಂದರೇನು, ಇದನ್ನು ಅಷ್ಟೇ 1 ಮಾರ್ಕ್ಸಿಗೆ. ಅಥವಾ ಆರ್ಥಿಕ ಚಟುವಟಿಕೆಗಳನ್ನು ತಿಳಿಸಿ, 3 ಆರ್ಥಿಕ ಚಟುವಟಿಕೆಗಳನ್ನ ಬರೆಯಿರಿ ಅಂತೇಳಿ 2 ಮಾರ್ಕ್ಸ್ 2 ಅಂಕಗಳಿಗೆ ಕೇಳಬಹುದು. ಇನ್ನು ಸೂಕ್ಷ್ಮ ಮತ್ತು ವಿಶ್ಲೇಷಣಾತ್ಮಕ ಅರ್ಥಶಾಸ್ತ್ರ ಎಂದರೇನು ಸಹ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು 1 ಅಂಕಗಳಿಗೆ ಕೇಳಬಹುದು. ವಿಶ್ಲೇಷಣಾತ್ಮಕ ಅರ್ಥಶಾಸ್ತ್ರ ಎಂದರೆ ಇದು ಅಷ್ಟು 1 ಅಂಕಗಳಿಗೆ ಕೇಳುವಂತ ಪ್ರಶ್ನೆ. ಇನ್ನು ಮೂಲ ಆರ್ಥಿಕ ಸಮಸ್ಯೆಗಳು ಯಾವುವು ಅವುಗಳನ್ನ ತಿಳಿಸಿ ಅಂತ 2 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಹೀಗೆ ನಿಮ್ಮ ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರ ಪರಿಚಯದಲ್ಲಿ ಈ 10 ಪ್ರಶ್ನೆಗಳನ್ನ ನೀವು ಕಲಿಬೇಕು. ಈ 10 ಪ್ರಶ್ನೆಗಳಿಗೆ ಉತ್ತರವನ್ನ ಮನೆಯಲ್ಲಿ ಸಮಾಜ ಹೋಮ್ವರ್ಕ್ ಅಲ್ಲಿ ಬರ್ಕೊಂಡ್ಬರ್ರಿ ಮತ್ತು ಅವನ್ನ ಕಲ್ಕೊಂಡ್ಬರ್ರಿ. ನಾವು ಮುಂದಿನ ತರಗತಿಯಲ್ಲಿ ಈ ಅರ್ಥಶಾಸ್ತ್ರದ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಒಂದು ಘಟಕ ಪರೀಕ್ಷೆಯನ್ನ ಮಾಡ್ತೀವಿ. ಆ ಘಟಕ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನ ಪಡೆದ್ರಿ ಅಂತಂದ್ರೆ, ನಾನು ಕೊಟ್ಟಿರುವಂತ ಪ್ರಶ್ನೆಗೆ ನೀವು ಉತ್ತಮ ಪರೀಕ್ಷೆ ಬರೆದು ಉತ್ತರ ಬರೆದು ಉತ್ತಮ ಅಂಕಗಳನ್ನು ಪಡೆದ್ರಿ ಅಂದ್ರೆ ಈ ಪಾಠ ಅರ್ಥ ಆಗಿದೆ, ನಾನು ಹೇಳಿರುವಂತ ವಿಷಯ ನಿಮಗೆ ಅರ್ಥ ಆಗಿದೆ, ಸಂಪೂರ್ಣ ಅರ್ಥೈಸ್ಕೊಂಡಿದ್ದೀನ ಅಂತ ನಾನು ಭಾವಿಸ್ಕೊಂತೀನಿ. ಓಕೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿಗೆ ನಿಮ್ಮ ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಪಾಠ ಅರ್ಥಶಾಸ್ತ್ರದ ಪರಿಚಯ ಪಾಠವನ್ನ ನಾವು ನಿಮಗೆ ಪಾಠ ಮಾಡಿದೀವಿ. ಈ ಪಾಠ ಸಂಪೂರ್ಣ ಅರ್ಥ ಆಗಿದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರ ವಿಭಾಗದ 2ನೇ ಪಾಠ ಅರ್ಥವ್ಯವಸ್ಥೆ ವಿವಿಧ ಪ್ರಕಾರಗಳು, ಅರ್ಥವ್ಯವಸ್ಥೆ ವಿವಿಧ ಪ್ರಕಾರಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಂದನೆಗಳು.